ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಪ್ರಮುಖವಾಗಿ ಮೊಬೈಲ್ ವಿಚಾರವಾಗಿ ಮಾಹಿತಿಯನ್ನು ಕೊಡ್ತಾರೆ ನನ್ನ ಸಹೋದರಿ ಸುನಿಲ್ ಧರ್ಮಸ್ಥಳ. ಈಗ ಮತ್ತೊಂದು ವಿಚಾರ ಅಂತಂದರೆ ಇವತ್ತು ಪ್ರಕ್ರಿಯೆಗಳು ಹೇಗಿರುತ್ತೆ, ವಾಟ್ ನೆಕ್ಸ್ಟ್ ಅಂತೇಳಿ ಗಮನಿಸ್ತಾ ಹೋಗೋದಾದರೆ, ಈಗ CID ಕಚೇರಿಯಲ್ಲಿರುವಂಥ SIT ಕಚೇರಿಯ ಪ್ರಜ್ವಲ್ ರೇವಣ್ಣನನ್ನು ಇನ್ನೇನು ಕೆಲವೇ ಗಂಟೆಗಳಲ್ಲಿ ವೈದ್ಯಕೀಯ ತಪಾಸಣೆಗೆ ಕರೆದುಕೊಂಡು ಹೋಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ನೋಡಿ, ಪ್ರತಿಯೊಂದು ಪ್ರಕರಣದಲ್ಲೂ ಕೂಡ ಯಾವುದೇ ಒಬ್ಬ ಆರೋಪಿಯನ್ನು ಅರೆಸ್ಟ್ ಮಾಡಿದ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕಿಂತ ಮುಂಚಿತವಾಗಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. ಆ ಒಂದು ಪ್ರಕ್ರಿಯೆಗೆ 10 ಗಂಟೆಯ ಸುಮಾರಿಗೆ ಮುಂದಾಗಲಿದೆ SIT ಅಂತೇಳಿ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. ನೋಡಿ, ಈಗ SIT ಕಚೇರಿಯಲ್ಲಿ ರಾತ್ರಿನ ಕಳೆದಿರುವಂಥ ಪ್ರಜ್ವಲ್ ರೇವಣ್ಣ ನಿತ್ಯ ಕರ್ಮವನ್ನು ಮುಗಿಸಿಕೊಳ್ಳೋದಕ್ಕೆ SIT ಸೂಚನೆ ಕೊಟ್ಟಿದೆ. ತಿಂಡಿ ತಂದು ಕೊಡ್ತಾರೆ. ತಿಂಡಿ ಬಳಿಕ ಪ್ರಜ್ವಲ್ ರೇವಣ್ಣನನ್ನು ವೈದ್ಯಕೀಯ ಪರೀಕ್ಷೆಗೆ ಕರೆದುಕೊಂಡು ಹೋಗುವಂಥ ಸಾಧ್ಯತೆ ಕಂಡು ಬರ್ತದೆ. ಅದು ಬೆಳಗ್ಗೆ 10 ಗಂಟೆಗೆ ಪ್ರಜ್ವಲ್ ರೇವಣ್ಣನ ವೈದ್ಯಕೀಯ ಪರೀಕ್ಷೆ ನಡೆಯುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ನೋಡಿ, HD ರೇವಣ್ಣ ಅವರನ್ನು ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ವೈದ್ಯಕೀಯ ತಪಾಸಣೆಗೆ ಅಂತ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿತ್ತು. ಈಗ ಪ್ರಜ್ವಲ್ ರೇವಣ್ಣನನ್ನು ಕೂಡ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ ಅನ್ನುವ ಮಾಹಿತಿ ಇದೆ. ಈಗ ಆಲ್ರೆಡಿ ಅಲ್ಲಿನ ವೈದ್ಯಾಧಿಕಾರಿಗಳಿಗೆ ಮಾಹಿತಿಯನ್ನು ಕೂಡ ರವಾನೆ ಮಾಡಿದ್ದಾರೆ SIT. ಅದರ ಒಂದು ಆಧಾರದಲ್ಲಿ ಪ್ರಜ್ವಲ್ ರೇವಣ್ಣನನ್ನು ವೈದ್ಯಕೀಯ ಪರೀಕ್ಷೆಗೆ ಕರೆದುಕೊಂಡು ಹೋಗ್ತಾರೆ. ಮಾಹಿತಿಯನ್ನು ಕೊಡೋದಕ್ಕೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಗರಾಜ್ ಲೈವ್ನಲ್ಲಿ ಆಲ್ರೆಡಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಈಗ ಈ ಒಂದು ವೈದ್ಯಕೀಯ ಪರೀಕ್ಷೆಗೆ ಕರೆದುಕೊಂಡು ಹೋಗ್ತಾರೆ. ಪ್ರಮುಖವಾಗಿ ಈ ಒಂದು ವೈದ್ಯಕೀಯ ಪರೀಕ್ಷೆ ಯಾವ ಕಾರಣಕ್ಕೋಸ್ಕರ ನಡೆಸ್ತಾರೆ, ಅದರ ಪ್ರೊಸೀಜರ್ ಹೇಗಿರುತ್ತೆ, ಅದ್ರ ಬಗ್ಗೆ ಮಾಹಿತಿ ಕೊಡ್ಬೋದಾ ನಾಗರಾಜ್? ಖಂಡಿತ ನಾಗೇಂದ್ರ, ಏನು ಪ್ರಜ್ವಲ್ ರೇವಣ್ಣ ಬಂಧನದ ಬಳಿಕ ಏನು ಇಲ್ಲಿ ಪ್ರಮುಖವಾಗಿ ಅವರನ್ನು ಇವತ್ತು ವೈದ್ಯಕೀಯ ಪರೀಕ್ಷೆಗೆ ಕರೆದುಕೊಂಡು ಹೋಗುವಂಥದ್ದು. ಇಲ್ಲಿ 2 ವಿಚಾರಗಳಿಗೆ ಸಂಬಂಧಿಸಿದಂತೆ ವೈದ್ಯಕೀಯ ಪರೀಕ್ಷೆ ನಡೆಯುವಂಥದ್ದು. ಒಂದು, ಮೊದಲನೇದಾಗಿ ಅವರು ಆರೋಗ್ಯವಾಗಿದ್ದಾರೆ, ಸದೃಢವಾಗಿದ್ದಾರೆ, SIT ಅವರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ಬೋದು ಅನ್ನೋ ಒಂದು ಉದ್ದೇಶಕ್ಕೆ ಅವರನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ್ರೆ, ಇನ್ನೊಂದು ಏನು 3 ಅತ್ಯಾಚಾರ ಪ್ರಕರಣಗಳಲ್ಲಿ 3 ಅತ್ಯಾಚಾರ ಆರೋಪಗಳಿರ್ತಕ್ಕಂಥ ಪ್ರಕರಣಗಳಲ್ಲಿ ಪ್ರಜ್ವಲ್ ರೇವಣ್ಣ ಆರೋಪಿಯಾಗಿರೋದ್ರಿಂದ ಒಂದು ರೇಪ್ ಕೇಸ್ನ ಆರೋಪಿಗೆ ಯಾವೆಲ್ಲ ಒಂದು ವೈದ್ಯಕೀಯ ಪರೀಕ್ಷೆಗಳನ್ನು ಮಾಡಿಸಬೇಕು. ಇದರಲ್ಲಿ ಪ್ರಮುಖವಾಗಿ ಏನು ಆತನ ಸ್ಪರ್ಮ್ ಕಲೆಕ್ಟ್ ಮಾಡೋದಂತ ಇರ್ಬೋದು, ಪ್ಯೂಬಿಕ್ ಹೇರನ್ನು ಕಲೆಕ್ಟ್ ಮಾಡುವಂಥದ್ದು ಇರ್ಬೋದು, ಜೊತೆಗೆ ಆತನ ನೇಲ್, ಜೊತೆಗೆ ಆತನ ತಲೆಗೂದಲು, ಹೀಗೆ DNA ಪತ್ತೆ ಆಗುವಂಥ ಯಾವುದೇ ಅಂಶಗಳಿರ್ತಕ್ಕಂಥ ಕೆಲವೊಂದು ಇವನ್ನ ಸ್ಯಾಂಪಲ್ಸನ್ನು ಏನು ತೆಗೆದುಕೊಳ್ಬೇಕು ಅದನ್ನು SIT ಅಧಿಕಾರಿಗಳು ಇವತ್ತು ಮಾಡುವ ಸಾಧ್ಯತೆ ಇರ್ತಕ್ಕಂಥದ್ದು. ಈ ಉದ್ದೇಶಕ್ಕಾಗಿ ಅವರನ್ನು ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡೋದ್ರೆ ಸುಮಾರು 2 ಗಂಟೆಗಳ ಕಾಲ ಒಂದು ವೈದ್ಯಕೀಯ ಪರೀಕ್ಷೆ ನಡೀಬಹುದಾದ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಸದ್ಯಕ್ಕೆ ಸಿಗ್ತಾ ಇರೋ ಮಾಹಿತಿ ಪ್ರಕಾರ ಅವರ ತಿಂಡಿಯಾದ ಬಳಿಕ 10 ಗಂಟೆ ನಂತರ ಅವರನ್ನು ವೈದ್ಯಕೀಯ ಪರೀಕ್ಷೆಗೆ ಕರೆದುಕೊಂಡು ಹೋಗಲಾಗುತ್ತೆ ಅಂತೇಳಿ SIT ಅಧಿಕಾರಿಗಳು ಮಾಹಿತಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಈ ಒಂದು ವೈದ್ಯಕೀಯ ಪರೀಕ್ಷೆ ಮುಗಿದ ಬಳಿಕ ಅವರನ್ನು ಕರೆದುಕೊಂಡು ಬಂದು ಒಂದಷ್ಟು ಪ್ರಿಲಿಮಿನರಿ ಎನ್ಕ್ವೈರಿಯನ್ನು ಮುಗಿಸಿ ನಂತರ ಏನು ಈಗಾಗಲೇ SPP ಅವರ ಜೊತೆ ಕೂತ್ಕೊಂಡು ಒಂದು ನೀಟಾದ ಒಂದು ರಿಮ್ಯಾಂಡ್ ಅಪ್ಲಿಕೇಶನ್ನ 10 ದಿನಗಳ ಕಸ್ಟಡಿ ಕೇಳೋದಕ್ಕೆ SIT ಅಧಿಕಾರಿಗಳು ರೆಡಿ ಮಾಡ್ಕೊಂಡಿದ್ದಾರೆ. ಅದರಂತೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅವರನ್ನು ಕಸ್ಟಡಿಗೆ ಕೇಳುವಂಥದ್ದು. ನಾಗೇಂದ್ರ. ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.